ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಂದ್ರೆ ಊಟದ ಜೊತೆ ಯಾರಿಗೆ ಎಲ್ಲರಿಗೂ ಇಷ್ಟವಾಗಿರುವ ಉಪ್ಪಿನಕಾಯಿ ಹೆಂಗೆ ಮಾಡೋದ ತೋರ್ಸಕತ್ತೀನಿ ರೀ. ಅದು ಹಾಗಲಕಾಯಿದ ಉಪ್ಪಿನಕಾಯಿ ತುಂಬಾ ಚಲೋ ಆಗಿ ಬರ್ತೈತಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಮೊದಲಿಗೆ ನಾನು 2 ಹಾಗಲಕಾಯಿನ ತೊಗೊಂಡ, ಅಂದರೆ ಗ್ರೀನ್ ಕಲರ್ ಹಾಗಲಕಾಯಿ ತೊಗೊಂಡಿನಿ 2. ಅದನ್ನು ಉದ್ದುದ್ದಕ್ಕೆ ನಿಮ್ಗೆ ಯಾವ ಸೇಪ್ ಬೇಕು ಆ ಸೇಪಿಗೆ ಕಟ್ ಮಾಡ್ಕೊರಿ. ಆಮೇಲೆ 2-3 ಹಸಿಮೆಣ್ಸಿಕಾಯಿ, ಆಮೇಲೆ 1 ಗಜ್ರಿಕಾಯನ್ನು ತೊಗೊಂಡಿನಿ. ಆಮೇಲೆ ನಾನಿಲ್ಲಿ 1 ಚಮಚೆ ಮೆಂತೆ, 1 ಚಮಚೆ ಸಾಸಿವೆಯನ್ನು ತೊಗೊಂಡ. ಇದನ್ನು ಚಲೋತ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದನ್ನು ಕರ್ಬೂತಿ ಕಲ್ಲಾದರೂ ಕೊಟ್ಬೋದು, ಮಿಕ್ಸಿಗಾದರೂ ಪೌಡ್ರ್ ಮಾಡ್ಕೋಬೋದು ನೀವು. ನೋಡಿ, ನಮ್ಮ ಮನೆ ಒಳಗೆ ಕರ್ಬೂತಿ ಕಲ್ಲೊಳಗೆ ಇದನ್ನು ಹಾಕ್ಕೊಂಡ ಇದನ್ನು ಚೆನ್ನಾಗಿ ನಾನು ಪುಡಿ ಮಾಡ್ಕೊತೀನಿ ರೀ ಫ್ರೆಂಡ್ಸ. ಈ ಹಾಗಲಕಾಯಿ ಉಪ್ಪಿನಕಾಯಿ ಯಾರೂ ತಿನ್ನಂಗಿಲ್ಲ ಅನ್ನೋರು ತಿಂತಾರೆ ನೋಡ್ರಿ. ಇದನ್ನು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ. ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಂತೀನಿ ಒಗ್ಗರಣೆಗೆ. ಆಮೇಲೆ ಇಲ್ಲಿ ನಾನು ಏನು ಹಾಕ್ಕೊಂಡಿಲ್ಲ, ಬೆಳ್ಳುಳ್ಳಿ ಹಾಕೊಳಕತ್ತೀನಿ ರೀ. ಇದಕ್ಕೆ ಜೀರಿಗೆ ಇದು ಏನು ಹಾಕೋದೇನು ಬೇಡ. ಆಮೇಲೆ ಇಲ್ಲಿ ನಾನು ಕಟ್ ಮಾಡಿಟ್ಟಿರೋ ಉದ್ದುದ್ದಕ್ಕೆ ಹಸಿಮೆಣ್ಸಿಕಾಯನ್ನು ಹಾಕ್ಕೊಂಡೀನಿ. ಆಮೇಲೆ ಇಲ್ಲಿ ನಾನು ಗಜ್ರಿಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಇದಕ್ಕೆ ಹಾಕ್ಕೊಂಡ ಇದನ್ನು ಬಳೋತನ ಸ್ವಲ್ಪ ಅಂದರೆ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡ ತಕ್ಷಣ ಇದಕ್ಕೆ ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತ ಬರ್ರಿ. ಇಲ್ಲಿ ಗ್ಯಾಸನ್ನು ಆಫ್ ಮಾಡಿರಿ, ಯಾಕಂದ್ರೆ ಇದು ಫ್ರೈ ಆಗಬಾರ್ದು. ಸುಮ್ಮನೆ ಹೀಗೆ ಕಹಿ ಎಲ್ಲ ಸಾಯುತ್ತೆ ಅಂಥೇಳಿ, ಕಹಿ ಜಾಸ್ತಿ ಇರಲ್ಲ ಅಂಥೇಳಿ ಇದನ್ನು ಸ್ವಲ್ಪನೇ ಬೆಚ್ಚಗೆ ಮಾಡ್ಕೋಬೋದು ಅಷ್ಟೇ. ಹಸಿಮೆಣ್ಸಿಕಾಯಿ ಹಾಕಿದ್ರಲ್ಲ ಅದನ್ನು ಮಾತ್ರ ಸ್ವಲ್ಪ ಫ್ರೈ ಮಾಡ್ಕೊರಿ ಗಜ್ರಿಕಾಯಿಯನ್ನು. ನೋಡಿರಿ, ನಾನು ಈ ರೀತಿ ಇದನ್ನು ಫ್ರೈ ಮಾಡ್ಕೊಂಡ 1 ಚಮಚೆ 2 ಚಮಚೆ ಆದರೂ ನೀನು ಅರಿಶಿಣ ಪುಡಿ ಹಾಕೋರಿ. ಇದಕ್ಕೆ ಕಲರ್ಗೋಸ್ಕರ ಅರಿಶಿಣ ಪುಡಿ ಹಾಕೋದ್ರಿಂದ ಉಪ್ಪಿನಕಾಯಿ ಹಾಳಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅರಿಶಿಣ ಪುಡಿ ಹಾಕ್ಕೊಂಡೀನಿ ರೀ. ನಿಮಗೆ ರುಚಿಗೆ ತಕ್ಕಷ್ಟೇ ಇದಕ್ಕೆ ಉಪ್ಪನ್ನು ಸೇರಿಸ್ಕೊರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ. ಮತ್ತು ಇದನ್ನು ಚಲೋದ್ನಾಗಿ ಇದನ್ನು ತೆರೆವಾಡ್ಕೋತ ಬರ್ರಿ. ತುಂಬಾ ರುಚಿಯಾಗಿ ಬರ್ತೈತಿ ಫ್ರೆಂಡ್ಸ್. ನಮ್ಮ ಮನೆ ಒಳಗೆ ನನ್ನ ಮಗ ಸಕಟ ಹಂಗೆ ತಿಂತಾನೆ ನೋಡ್ರಿ. ಇದನ್ನು ಕಡ್ಕೊಂಡ ಕಹಿನೇ ಇಲ್ಲ ಫ್ರೆಂಡ್ಸ್. 1-2 ದಿನ ಇಡ್ರಿ, ಆಮೇಲೆ ಇದನ್ನು ತಿನ್ನೋಕೆ ಸ್ಟಾರ್ಟ್ ಮಾಡಿರಿ. ಇದನ್ನು ಹೊರಗಾದ್ರೆ ಇಟ್ಕೋಬೋದು ರೀ. ಮತ್ತು ನಾನಲ್ಲಿ ಪುಡಿ ಮಾಡಿ ಇಟ್ಟಿರುವ ಸಾಸಿವೆ ಮತ್ತು ಮೆಂತ್ಯವನ್ನು ಇದ್ರಾಗ ಹಾಕೊಂಡ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ. ಫ್ರೈ ಅಂದರೆ ತಿರುವಾಡ್ಕೊಳಕತ್ತೀನಿ ರೀ ಅದ್ರೊಳಗೆ ಹಾಕೊಂಡ. ಇಲ್ಲಿ ನೋಡ್ರಿ, ನಾನು ಯಾವ ರೀತಿ ಹಾಗಲಕಾಯಿ ಉಪ್ಪಿನಕಾಯಿ ರೆಡಿ ಆಗ್ಯಾವ ಅಂತ ಹೇಳಕತ್ತೀನಿ ರೀ. ನೋಡಿರಿ ಇಲ್ಲಿ ನಮ್ಮ ಮನೆಯೊಳಗೆ ಲೈಟ್ ಹೋಗಿತ್ತು ರೀ, ಸ್ವಲ್ಪ ಏನು ಅನ್ಕೋಕೆ ಹೋಗಬೇಡ್ರಿ. ಆಮೇಲೆ ನಾವಿಲ್ಲಿ ಸ್ವಲ್ಪ ಸಕ್ಕರೆನ ಹಾಕೋರಿ, 1-2 ಚಮಚ ಆದ್ರೆ ಹಾಕೋರಿ. ನಾನು ಕೈಯಿಂದನೇ ಹಾಕ್ಕೊಳಕತ್ತೀನಿ. ನಾನು ಯಾವಾಗಲೂ ಅಳತೆ ರೀತಿಯ ಹಾಕೋಂಗಿಲ್ಲ, ಕೈಯಿಂದನೇ ಜಾಸ್ತಿ ಹಾಕ್ಕೊಳ್ಳೋದು. ನೋಡಿರಿ, ನಾನು ಇಲ್ಲಿ ಒಂದು ಸ್ಟೀಲ್ ಬಾಕ್ಸ್ ಒಳಗೆ ಹಾಕಿಟ್ಕೊಳಕತ್ತೀನಿ ರೀ. ಪ್ಲಾಸ್ಟಿಕ್ ಬಾಕ್ಸ್ ಆದರೂ ಇಟ್ಕೋರಿ. ಏನಾದರೂ ಒಂದು ಬಾಕ್ಸ್ ಇದ್ದರೆ ಇದನ್ನು ಹಾಕೋದು ಇಟ್ಕೋರಿ. ನಾವು ಪ್ಲಾಸ್ಟಿಕ್ಕ ಜಾಸ್ತಿ ಉಪಯೋಗಿಸಂಗಿಲ್ಲ, ಅದಕ್ಕೆ ಅದ್ರಾಗೇನು ಹಾಕೋದು. ನೋಡಿರಿ, ಇಲ್ಲಿ ಇಟ್ಟು ಚಲೋತ್ನಾಗಿ ಬಂದವ್ರಿ ಇವ. ಇದನ್ನು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಊಟದ ಜೊತೆ ಸೂಪರ್ ಆಗಿರೋ ಒಂದು ಕಾಂಬಿನೇಷನ್ ಅಂದರೆ ಉಪ್ಪಿನಕಾಯಿ ಅಂತಾರ. ಲಿಂಬಿಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಹಾಗೆ ಹಾಗಲಕಾಯಿ ಉಪ್ಪಿನಕಾಯಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.